ಐ ಸರ್, ಒಂದು ಮೆಸೇಜ್ ಆದರೂ ಬೇಡವಾ ಸರ್? ವಾಯ್ಸ್ ಮೆಸೇಜ್ ಆದರೂ ಮಾಡ್ಬೋದಿತ್ತಲ್ವಾ ಸರ್? ಆಟೋನ್ ಮನೆ ಕೆಲ್ಸವಾ? ಇಲ್ಲ, ಸ್ವಲ್ಪ ಬಿಸಿ ಇದೆ. ಸಾರಿ. ಇದೇನು ಸರ್ ಹೊಸ್ದಾಗಿ ಸಾರಿ ಪೂರಿ? ನಿಮ್ಮ ಮಕ್ಕ ನೋಡ್ಕೊಳ್ಳಿ, ಏಟ್ ಬಾಡೋಗೈತೆ. ಸರಿಯಾಗಿ ತಿಂತಿದ್ದೀರಾ ಇಲ್ವಾ? ತಲೆ ಅಲ್ಲಾಡ್ಸಿದ್ರೆ ಸಾಕಾಗಕ್ಕಿಲ್ಲ. ಟೈಮಿಗೆ ಸರಿಯಾಗಿ ಊಟ ಮಾಡಬೇಕು ಸರ್. ಇರಿ ಇರಿ, ನಾನು ನಿಮ್ಮ ಮನೆಗೆ ಬರ್ತೀನಲ್ವಾ, ನಿಮ್ಮ ಹವ್ಯಾಸ ಎಲ್ಲ ಬದಲಾಯಿಸ್ಬಿಡ್ತೀನಿ. ಸರ್, ಏನ್ ಸರ್ ಆಟೋನ್ ಯೋಚನೆ ಮಾಡ್ತಿದ್ದೀರಾ? ಓ, ಇವಳು ಬಂದ್ರೆ ಎಲ್ಲ ಬದಲಾಯಿಸ್ಬಿಡ್ತೀನಿ ಅಂತವಳಲ್ಲ ಅಂತ ಗಾಬರಿ ಬಿದ್ಬಿಟ್ರಾ? ಅಯ್ಯೋ ಸರ್, ಸ್ಯಾನೆ ಭಯ ಬೇಡ. ನಿಮ್ಗೆ ಹೆಂಗಿಷ್ಟನೋ ನಾನು ಹಂಗೆ ನಡ್ಕತೀನಿ ಸರ್. ಅಂದ್ರೆ ನಿಮ್ನ ಅರ್ಥ ಮಾಡ್ಕೊಂಡು ನೀವು ಯಾವ ಸಮಯಕ್ಕೆ ತಿಂತೀರಾ, ಯಾವ ಸಮಯಕ್ಕೆ ಓದ್ತೀರಾ, ಯಾವ ಸಮಯಕ್ಕೆ ಏನೇನು ಮಾಡ್ತೀರಾ ಅಂತ ತಿಳ್ಕೊಂಡು ಅದ್ರ ತಕ್ಕಂತೆ ನಡ್ಕತೀನಿ. ಎಲ್ಲದಕ್ಕಿಂತ ಮುಖ್ಯವಾಗಿ ನಮ್ಮ ಅತ್ತೆಗೆ ಹೆಂಗಿಷ್ಟನೋ ಹಂಗೆ ನಡ್ಕತೀನಿ ಸರ್. ಸರ್, ಈಗ ಹುಷಾರಾಗವ್ರೆ ತಾನೆ? ಸರ್, ನಾನು ವಿಚಾರಿಸ್ದೆ ಅಂತ ಹೇಳಿ ಸರ್. ಬರಂಗಿದ್ರೆ ಬಂದ್ಬಿಡ್ತಿದ್ದೆ, ಆದರೆ ಏನು ಮಾಡಲಿ, ಇಲ್ಲುವೆ ಕೆಲ್ಸದವ್ರಿಲ್ಲ, ಅದಕ್ಕೆ ಇಲ್ಲ ಅಂದರೆ ನೋಡಕ್ಕೆ ಬರ್ತಿದ್ದೆ. ಇಲ್ಲ ಇಲ್ಲ, ನಾನು ನೋಡ್ಕೊತೀನಿ. ಅಯ್ಯೋ, ಅದಕ್ಕೆ ಯಾಕೆ ಸರ್ ಹಂಗೆ ಗಾಬರಿ ಬೀಳ್ತೀರಾ? ಕಮಲಿ ಅವರ ಲೈಟಾಗಿ ತಲೆನೋವು, ನಾಳೆ ಮಾತಾಡೋಣ. ತಲೆನೋವಾ ಸರ್? ಅದಕ್ಕೆ ಮನೆ ಕೆಲಸವ ಅಟ್ಟೋನ್ ಮಾಡಬೇಡಿ ಅನ್ನೋದು. ನೀವು ರಾಜ್ಕುಮಾರ್ನಂಗೆ ಬೆಳೆದು ಈಗ ಈಟೋನ್ ಕೆಲಸ ಮಾಡಿದ್ರೆ ಇನ್ನೇನಾಯ್ತೈತಿ ಹೇಳಿ? ನಾನು ಬೇರೆ ವಟ ವಟ ಅಂದು ಸ್ಯಾನೆ ಮಾಡಿದ್ನೇನೋ. ಸಾರಿ ಸರ್. ಸ್ವಲ್ಪ ರೆಸ್ಟ್ ತಗೊಂಡ್ರೆ ಎಲ್ಲ ಸರಿ ಹೋಗುತ್ತೆ. ಐ ಆಮ್ ಸಾರಿ, ಸರಿಯಾಗಿ ಮಾತಾಡೋದಕ್ಕಾಗಲಿಲ್ಲ. ಅಯ್ಯೋ, ಸಾರಿ ಏನು ಬೇಡ ಸರ್. ನಾನೇ ನಿಮ್ಗೆ ಹಿಂಸೆ ಕೊಟ್ಟೆ. ರೆಸ್ಟ್ ತಕೊಂಡ್ರೆ ಎಲ್ಲ ಸರಿ ಹೋಯ್ತೈತೆ. ಫೋನ್ ಆಫ್ ಮಾಡಿಬಿಡಿ ಸರ್, ಅದ್ರ ಬೆಳಕು ಇನ್ನೂ ತಲೆನೋವನ್ನ ಹೆಚ್ಚು ಮಾಡ್ತೈತೆ. ನಾನು ಫೋನ್ ಇಡ್ತೀನಿ. ಬಾಯ್ ಸರ್. ಐ ಆಮ್ ಸಾರಿ ಕಮಲಿ ಅವರೇ, ನಿಮ್ಮ ಹತ್ರ ಸುಳ್ಳು ಹೇಳೋದಕ್ಕೆ ನನ್ನ ಕೈಲಾಗಲ್ಲ. ಬಟ್ ವಿಷಯ ಮುಚ್ಚಿಡದೆ ಬೇರೆ ದಾರಿನೇ ಇಲ್ಲ. ವಿಡಿಯೋ ಕಾಲ್ ಮಾಡ್ತಿದ್ದ? ಯಾರಿಗೆ? ರಮೇಶ್ ನಿಜ ಗೊತ್ತಾಗೋಯ್ತಾ? ನಾವು ಹಾಕಿದ ಪ್ಲಾನ್ ಎಲ್ಲ ಗೊತ್ತಾಗೋದ್ರೆ ರಿಷಿ ಮತ್ತೆ ಕಮಲಿ ನಿಶ್ಚಿತಾರ್ಥನ ತಡೆಯೋಕ್ಕಾಗೋದಿಲ್ಲ. ಅಯ್ಯೋ, ಆಲ್ರೈಟ್. ಅಯ್ಯೋ, ಯಾಕೆ ಟೆನ್ಷನ್ ಆಗಿದ್ಯಾ? ಅಲ್ಲ, ಯಾರಿಗೆ ಫೋನ್ ಮಾಡಿದ್ದೆ ಅಂತ ಕೇಳಿದೆ. ತಾರಾ, ಅರೆ ಕೂತ್ಕೋ ಪ್ಲೀಸ್, ಕೂತ್ಕೋ. ಒಂದು ಸೆಕೆಂಡ್. ಯಾರು ಕಾಲು? ಅನಿಕಾ ವಿಡಿಯೋ ಕಾಲ್ ಮಾಡಿದ್ದ? ಅಂಥದ್ದೇನು ಮಾತಾಡೋದಿತ್ತು? ರಮೇಶ್ಗೆ ನೀನ್ ಏನ್ ಮಾತಾಡ್ದೆ ಅನ್ನೋದು ಗೊತ್ತಾಗಿಲ್ಲ.
ಗಾಬರಿ ಪಟ್ಟು ನೀನಾಗೆ ಸಿಕ್ಕಾಕೊಳ್ಬೇಡ ತಾರ. ಹ್ಞೂ, ಹಾಗೆ ಸುಮ್ಮನೆ ಮಾಡಿದ್ದೆ ರಮೇಶ್. ಇಂಥ ಟೈಮಲ್ಲಿ ನಮ್ಮ ಮನೆಗೆ ಸೊಸೆಯಾಗಿ ಬರೋಳ ಆರೋಗ್ಯದ ಬಗ್ಗೆ ಆಗಾಗ ವಿಚಾರಿಸ್ಕೋಬೇಕಲ್ವಾ ರಮೇಶ್? ಹೊರಗೆಲ್ಲೂ ಸುಮ್ಮನೆ ಓಡಾಡಬೇಡ, ಹುಷಾರಾಗಿರು ಅಂತ ಹೇಳ್ತಾ ಇದ್ದೆ. ಪಾಪ ಅವಳಿಗೂ ನನ್ನ ಮೇಲೆ ತುಂಬಾ ಕನ್ಸರ್ನ್ ಇದೆ ರಮೇಶ್. ಅನಿಕಾ ನಮ್ಮ ಮನೆಗೆ ಸೊಸೆಯಾಗಿ ಬರೋದಕ್ಕೆ ವಿ ಆರ್ ರಿಯಲಿ ಲಕ್ಕಿ ರಮೇಶ್. ಯಾವುದಾದ್ರೂ ದಡ್ಡಿನೋ ಹಳ್ಳಿ ಹುಡುಗಿನೋ ನಮ್ಮ ಮನೆಗೆ ಸೊಸೆಯಾಗಿ ಬಂದ್ಬಿಟ್ರೆ ನೋನು ಐ ಕಾಂಟ್ ಇವನ್ ಇಮ್ಯಾಜಿನ್. ರೀ, ಏನಿಲ್ಲ ನೀ ಆರಾಮಾಗಿ ಮಲ್ಕೋ. ಆರಾಮಾಗಿದೆಯಾ ತಾನೇ? ನನ್ಗೇನು ಆಗಿಲ್ಲ. ಹೊಸಿ ಆಯಾಸ ಆಗಿತ್ತು, ಅದಕ್ಕೆ ಮನ್ಗಿದ್ದೆ ಆಟಯ. ಏನಾಯ್ತು ಗೌರಿ? ನೀನೇನೋ ನೋಡ್ಬಿಟ್ಟು ಹೆದರ್ಕೊಂಡೆ ಅಂತ ಕಮಲಿ ಹೇಳಿದ್ಲು. ರಾತ್ರಿನೂ ನಿದ್ದೆಯಲ್ಲಿ ಏನೋ ನೋಡಿದೆ ಅಂತ ಮಾತಾಡ್ತಾ ಇದ್ದೆ. ಏನಾಯ್ತು ಗೌರಿ? ಅದು ಅವನು ತಾರಾ, ನೀನು ನಿಜವಾಗಿಯೂ ಏನು ನೆನಪಿಲ್ವಾ? ಯಾವುದ್ರ ಬಗ್ಗೆ ಕೇಳ್ತಿದ್ದೀರಾ ರಮೇಶ್? ರಿಷಿ ಬಗ್ಗೆ, ಐ ಮೀನ್ ಅವನ ಎಂಗೇಜ್ಮೆಂಟ್ ಬಗ್ಗೆ, ಅನ್ನಪೂರ್ಣಮ್ಮ ಅವ್ರ ಮನೇಲಿ ಆಗಿದ್ದ ಮಾತುಕತೆ ಬಗ್ಗೆ. ಯಾಕೆ ನೆನಪಿಲ್ಲ? ಅನಿಕನ ನಮ್ಮ ಮನೆ ಮಗಳ ಹಾಗೆ ನೋಡ್ಕೋತೀವಿ ಅಂತ ನಾವು ಅನ್ನಪೂರ್ಣಮ್ಮ ಅವ್ರಿಗೆ ಮಾತು ಕೊಟ್ಟಿದ್ವಲ್ಲ, ನೀವು ಅದ್ರ ಬಗ್ಗೆ ಕೇಳ್ತಿದ್ದೀರಾ? ಅನಿಕಾ ಎಜುಕೇಷನ್ ಮುಗ್ದಿದ ತಕ್ಷಣ ನಮ್ಮ ರಿಷಿ ಜೊತೆ ಮದುವೆ ಮಾಡೋಣ ಅಂತ ನಾವು ಮಾತಾಡ್ಕೊಂಡಿದ್ವಲ್ಲ, ನೀವು ಅದ್ರ ಬಗ್ಗೆ ಅಲ್ವಾ ಕೇಳ್ತಾ ಇರೋದು? ತಾರಾ, ನೆನ್ನೆ ನಡೆದಿದ್ದು ಯಾವುದೋ ನೆನಪಿಲ್ವಾ ನಿನಗೆ? ನೆನ್ನೆ ಏನಾಯಿತು? ನೆನ್ನೆ ತಾರಾ, ನಿನಗೇನಾಗಿದೆಯನ್ನೋ ನನಗಂತೂ ಗೊತ್ತಿಲ್ಲ. ಆದರೆ ಕೆಲವು ವಿಷಯ ನನಗೆ ಹೇಳಲೇಬೇಕು. ಅನ್ನಪೂರ್ಣಮ್ಮ ಅವ್ರ ಮನೆಯಲ್ಲಿ ರಿಷಿ ಮದುವೆ ಬಗ್ಗೆ ಮಾತುಕತೆ ಆಯಿತು. ನಮ್ಮ ಮನೆಗೆ ಬರ್ತಿರೋ ಸೊಸೆ. ಅಪ್ಪ ಆಯ್ಪ. ಅಮ್ಮ ಸ್ಕ್ಯಾನಿಂಗ್ ಹೋಗಬೇಕು. ಗಿಡ 5 ನಿಮಿಷ ರೆಡಿ ಆಗಿಬಿಡ್ತೀನಿ. ಹಾಂ. ಸಾರಿಪ್ಪ, ತಪ್ಪಾಗಿ ತಿಳ್ಕೊಬೇಡಿ. ಅಮ್ಮನ ಹತ್ರ ಈ ವಿಷಯ ಮಾತಾಡೋದಕ್ಕೆ ಇದು ಸರಿಯಾದ ಸಮಯ ಅಂತ ನನಗೆ ಅನಿಸ್ಲಿಲ್ಲ. ಅಲ್ಲೂ ರಿಷಿ, ನಿಮ್ಮಮ್ಮ ಅನಿಕನೇ ಈ ಮನೆ ಸೊಸೆ ಆಗೋಳು ಅಂತೆಲ್ಲ ಮಾತಾಡ್ತಿದ್ದಾಳೆ. ಕಮಲಿ ಬಗ್ಗೆ ಏನು ಮಾತಾಡ್ತಾನೆ ಇಲ್ಲ. ನಾಳೆ ಅವಳಿಗೆ ಸತ್ಯ ಏನು ಅಂತ ಗೊತ್ತಾದರೆ ಶಾಕ್ ಆಗುತ್ತೆ. ಓಕೆ, ವಿಷಯ ಏನು ಅಂತ ನಾನು ಹೇಳ್ಬಿಡ್ತೀನಿ. ಅಪ್ಪ, ಎಸ್, ನನಗೂ ಅರ್ಥ ಆಗತ್ತೆ. ಬಟ್ ಈಗ ಅಮ್ಮನ ಸಿಚುಯೇಷನ್ ಏನು ಅಂತ ನಮ್ಗೆ ಎಕ್ಸಾಕ್ಟಾಗಿ ಗೊತ್ತಿಲ್ಲ. ಫಸ್ಟು ಹಾಸ್ಪಿಟಲ್ಗೆ ಹೋಗೋಣ, ಸ್ಕ್ಯಾನ್ ಮಾಡಿ ರಿಪೋರ್ಟ್ ಬಂದಮೇಲೆ ಒಂದು ಡಿಸಿಷನ್ಸ್ ತಗೊಳ್ಳೋಣ. ಯಾರು ಗೌರಿ? ಅದು ಅವಳು ಅನ್ನೋಕ್ಕೆ ಬಾಯಿ ತಪ್ಪಿ ಅವನು ಅಂದ್ಬಿಟ್ಟೆ. ಕಮಲಿ ಹಂಗೆ ಅಂದ್ಕೊಂಡು ಅವಳು ಹಠಯ. ನನಗೆ ಅಂಥದ್ದು ದಿಗ್ಲಿಲ್ಲ. ಹೊಸಿ ಆಯಾಸ ಆದಂಗಾಯ್ತು, ಅದಕ್ಕೆ ಬಂದೆ ಹಠಯ. ನಿಮ್ಗೆ ಏನೋ ಬೇಕಾಗಿತ್ತಾ? ನೀನು ಮೊದಲು ರೆಸ್ಟ್ ತಗೋ. ಕಮಲಿ ಹೇಳ್ದಾಗೆ ಎಲ್ಲ ಕೆಲಸನೂ ನೀನೇ ಮಾಡ್ತಾ ಇದೆಯಾ. ಆಯಾಸ ಆಗ್ದಲೆ ಇನ್ನೇನಾಗುತ್ತೆ? ನಿನಗೇನಾದರೂ ಬೇಕಾದರೆ ಹೇಳು, ನಾನು ಅಮ್ಮನ ರೂಮಲ್ಲಿ ಕೆಲಸ ಮಾಡ್ತಾ ಇರ್ತೀನಿ. ನಿನ್ನ ಡಿಸ್ಟರ್ಬ್ ಮಾಡಲ್ಲ, ಸರಿನಾ? ಇವ್ರತಾವ ಆ ವ್ಯಕ್ತಿ ನಾನು ಅನ್ಕೊಂಡಿರೋನೇ ಅಂತ ಹೇಳ್ಬಿಡ್ಲಾ? ಇಲ್ಲ ಇಲ್ಲ, ಆಗ ನಡೆದಿದ್ದನ್ನೆಲ್ಲನೂ ಹೇಳ್ಬೇಕಾಯ್ತದೆ. ಆದ್ರೆ ನಂಗೆ ಯಾಕೋ ಅದು ಅವನೇ ಅನಿಸ್ತೈತೆ. ಅವನು ದಿಟ್ಟಲು ಬಂದವನ.
ಅಯ್ಯೋ ಹಂಗಾದ್ರೆ ಕಮಲಿನ ನೋಡ್ಬಿಟ್ನಾ? ಇವನು ನನ್ನ ಭ್ರಮೆ ಅಲ್ಲ ಅಲ್ಲ ದಿಟ್ವಾದ ಅವನಯ್ಯ ಅಥವಾ ಬರೀ ನನ್ನ ಕಣ್ಣಿಗೆ ಮಾತ್ರ ಕಾಣಿಸ್ತಾವನ. ಯಾರೋ ಮಾತಾಡ್ತವ್ರಲ್ಲ, ಏನದು ಗಲಾಟೆ? ಅರೆ ಕನೆಕ್ಟೇ ಆಗ್ತಿಲ್ವಲ್ಲ. ತಾರಾ ಆಂಟಿ ಸಿಗ್ನಲಲ್ಲಿ ಏನಾದರೂ ಪ್ರಾಬ್ಲಮ್ ಇರ್ಬೋದೇನೋ. ಏಯ್ ನಾರ್ಮಲ್ ಕಾಲ್ ಮಾಡ್ತೀನಿ. ಹಾಂ ಅಮ್ಮಮ್ಮ, ತಾರಾ ಆಂಟಿ ಯಾಕೆ ಫೋನ್ ರಿಸೀವ್ ಮಾಡ್ತಾ ಇಲ್ಲ? ಅಮ್ಮಮ್ಮ, ಏನು ನಾನು ಅವ್ರ ಮನೆಗೆ ಹೋಗಿ ಕೇಳ್ಕೊಂಡು ಬರಲಾ? ಓಹೋ, ಈಗ ಐಡಿಯಾ ಕೊಡೋದು ಸುಲಭ ಆ್ಯಂಡ್ ತಾರಾ ಆಂಟಿನ ಮಾತ್ರ ಹೊಗಳ್ದೆ ಅಂತ ನನ್ನ ಮೇಲೆ ಕೋಪನ ಅಮ್ಮಮ್ಮ? ಬಿಡು ಇನ್ಮೇಲೆ ನೀವೇ ಪ್ಲಾನಿಂಗ್ ಮಾಡ್ಕೊಳ್ಳಿ, ಯಾಕಂದ್ರೆ ಸುಲಭ ಅಲ್ವಾ? ಅಮ್ಮಮ್ಮ, ಲುಕ್ ಹಿಯರ್, ತಾರಾ ಆಂಟಿ ಬಗ್ಗೆ ನಿಮಗೆ ಗೊತ್ತು ಅಲ್ವಾ? ಶಿ ಲೈಕ್ಸ್ ಟು ಗೆಟ್ ಅಪ್ರಿಸಿಯೇಷನ್ ಫ್ರಮ್ ಎವ್ರಿಬಡಿ. ಅವ್ರಿಗೆ ಅವ್ರನ್ನ ರೆಸ್ಪೆಕ್ಟಿಂದ ಮಾತಾಡ್ಸಿದ್ರೆ ಅದು ಅವ್ರಿಗೆ ಇಷ್ಟ ಆಗುತ್ತೆ. ಅದಕ್ಕೆ ನಾನು ಹಂಗೆ ಅಂದೆ ಅಷ್ಟೇ. ಅಮ್ಮಮ್ಮ, ಡೋಂಟ್ ಯು ಥಿಂಕ್ ಐ ನೋ ಹೌ ಇಂಟೆಲಿಜೆಂಟ್ ಆ್ಯಂಡ್ ಸ್ಮಾರ್ಟ್ ಯು ಆರ್? ಅಮ್ಮಮ್ಮ, ಯಾರೇ ಏನೇ ಅಂದರೂ ನೀವೇ ಮಾಸ್. ಬೇಬಿ, ನಿಜವಾಗ್ಲೂ ನಿನ್ನ ಬಗ್ಗೆ ನಾನು ಏನೋ ಅನ್ಕೊಂಡ್ಬಿಟ್ಟಿದ್ದೆ. ನಿಜವಾಗ್ಲೂ ಯಾರ್ಯಾರ ಹತ್ರ ಹೆಂಗೆ ಆಟ ಆಡಬೇಕು ಅನ್ನೋದು ನೀನು ತುಂಬ ಚೆನ್ನಾಗಿ ಗೊತ್ತಿದೆ. ಲವ್ ಯು ಬೇಬಿ. ನಿಮ್ಮ ಬ್ಲಡ್ ಅಮ್ಮಮ್ಮ, ಸುಮ್ಮನೆನಾ? ಬೇಬಿ, ಇನ್ನೊಂದು, ತಾರನ್ನ ಹೊಗಳೋ ನೆಪದಲ್ಲಿ ಅವಳನ್ನು ತುಂಬ ಹಚ್ಕೋಬೇಡ. ಯಾಕೆ ಅಂದರೆ ಮುಂದೆ ಅವಳ ಕೆಲಸಕ್ಕೆ ನಿನ್ನನ್ನು ಬಳಸ್ಕೊಂಡ್ಬಿಡ್ತಾಳೆ. ಹುಷಾರು ಬೇಬಿ. ಯಾವತ್ತಿದ್ರೂ ನಾನು, ನೀನು, ನಿನ್ನ ಮಾಮ್ ಒಂದೇ ಟೀಮು. ಇದನ್ನು ಯಾವುದೇ ಕಾರಣಕ್ಕೂ ಮರಿಬೇಡ, ನೆನಪಿರಲಿ ಅಷ್ಟೇ. ಐ ನೋ ದಟ್ ಅಮ್ಮಮ್ಮ. ಆದರೂ ನೀವಷ್ಟು ದೊಡ್ಡ ಕೆಲಸ ಮಾಡಿ ನನ್ನಿಂದ ಮುಚ್ಚಿಟ್ಟಿದ್ದೀರಲ್ಲ, ಸೂಪರ್ ಸರ್ಪ್ರೈಸ್ ಅದು. ಹಾಂ ಬೇಬಿ, ನಾವು ಯಾವಾಗಲೂ ಪ್ಲ್ಯಾನ್ ಮಾಡಿದ್ರೆ ಹಾಗೇ ಇರಬೇಕು. ನಮಗೆ ಎಲ್ಲ ಕಡೆಯಿಂದನೂ ಸಾರ್ಥಕ ಆಗೋ ಹಾಗೆ ಇರಬೇಕು ಬೇಬಿ. ಈಗ ನೋಡು, ರಿಷಿ
ಕಮಲಿ ಹತ್ರ ಮಾತಾಡೋದಕ್ಕೂ ಆಗಲ್ಲ, ಈ ಮದುವೆ ಆಗಲೇಬೇಕು ಅಂತ ಹೇಳೋಕ್ಕೂ ಆಗಲ್ಲ. ಇನ್ನು ಈ ಪರಿಸ್ಥಿತಿಲಿ ಮಗ ಅಮ್ಮನ್ನ ಬಿಟ್ಟು ಹೋಗಕ್ಕಂತೂ ಆಗೋದೇ ಇಲ್ಲ. ಯು ಆರ್ ಅ ಜೀನಿಯಸ್ ಅಮ್ಮಮ್ಮ. ಆ ಕೆಸ್ಟ್ರಿನ್ ಕಮ್ಲಿನೂ ರಿಷಿಗೆ ಪ್ರೆಷರ್ ಕೊಡೋಕ್ಕಾಗಲ್ಲ. ಹೇಗೆ ನೋಡಿದ್ರು ಎಂಗೇಜ್ಮೆಂಟ್ ಟೋಟಲ್ ಫ್ಲಾಪ್ ಸ್ಟೋರಿನೇ. ಅಮ್ಮಮ್ಮ ಓಡಿರಿ ಐಫೈ. ಎಲ್ಲಿನ ತಪ್ಸ್ಕೊಂಡು ಓಡ್ ಬಂದಂಗಿದಿಲ್ಲ ನಾನು ಕುಡ್ದಿರಂಗಿದೆ. ವಾಸನೆ ಬರ್ತಾ ಇಲ್ಲ ಕಣೆಯ, ದಾರಿ ತಪ್ಪಂದು ಬಿದ್ದಿರ್ಬೇಕು. ಮುಟ್ಬೇಡ್ರಿ, ನಮ್ಗೆ ಹಾಕ್ಬೇಕು ಕೊರೋನಾ ಟೈಮಲ್ಲಿ. ಅಣ್ಣ ಏನ್ ಹಿಂಗ್ ನೋಡ್ತಿದ್ದೀರಾ? ದಯವಿಟ್ಟು ಹೋಗಿ ಯಾರನ್ನ ನೀರ್ ತಕೊಂಬನ್ನಿ. ಇಲ್ಲಿ ನೋಡಿ, ಕಣ್ಮುಡಿ, ನೀರ್ ಕುಡಿತೀರಾ? ಜೋಳಿ ಮ್ಯಾಕೆ, ಜೋಳಿ ಎದಳಿ ಮ್ಯಾಕೆ, ಕಣ್ಮುಡಿ. ಸುಸ್ತಾಗ್ತಿದ್ಯಾ? ಇಲ್ಲ ಕಣ. ರಿಷಿ, ಡಾಕ್ಟರ್ ಏನಂದ್ರು? ಏನೂ ತೊಂದರೆ ಇಲ್ಲ ತಾನೆ? ಏನಾಗಿದೆ ರಮೇಶ್? ಪೆಟ್ಟಾಗಿದೆ ಅಷ್ಟೇ. ಆಗಾಗ ಒಂದು ಸೈಡೆಡ್ ತಲೆನೋವು ಬರ್ಬೋದು. ಹೊರಗೆಲ್ಲೂ ಹೋಗಬೇಡಿ, ಮನೇಲೇ ಇರಿ, ಟೆನ್ಷನ್ ತಗೋಬೇಡಿ ಅಂತ ಹೇಳಿದ್ದಾರೆ ಅಷ್ಟೇ ಅಲ್ವಾ ರಿಷಿ? ಹಾಂ ಅಷ್ಟೇ. ಸರಿ ಬನ್ನಿ, ರೆಸ್ಟ್ ಮಾಡೋರಂತ. ಅಯ್ಯೋ ನೀನೊಳ್ಳೆ. ನನ್ನ ರೂಮಲ್ಲಿದೆ ಅಂತ ನನಗೆ ಗೊತ್ತಿಲ್ವಾ? ನಾನೇನೋ ಪೇಷಂಟ್ ಅನ್ನೋ ಹಾಗೆ ಟ್ರೀಟ್ ಮಾಡ್ತಿದ್ಯಲ್ಲ ನೀನು. ನಾನೇ ಹೋಗ್ತೀನಿ. ಅಯ್ಯೋ ರಿಪೋರ್ಟ್ಸ್ ಕೊಡು. ಬೆಟ್ಟಾದಾಗಿಂದ ಬಳಪದಲ್ಲಿ ಬರೆದ ಅಕ್ಷರಗಳ ಹಾಗೆ ಮೆಲ್ಲಗೆ ಮರ್ತು ಹೋಗ್ತಾ ಇದೆ. ಏನಾಯ್ತು ರಿಷಿ? ಏನಾಗಬಾರ್ದಿತ್ತೋ ಅದು. ಏನೋ ಹಾಗಂದ್ರೆ ಇವಾಗ ಫೋನಲ್ಲೂ ನೀನೇನು ಸರಿಯಾಗಿ ಹೇಳಿಲ್ಲ. ಮನೆಗೆ ಬಂದ್ಮೇಲೆ ಮಾತಾಡೋಣ ಅಂತ ಹೇಳಿದೆ. ಈಗ ನೋಡಿದ್ರೆ ಇಷ್ಟೊಂದು ಅಪ್ಸೆಟ್ ಆಗಿದೆಯಾ? ಯಾವ ವಿಷಯನೂ ಸರಿ ಹೇಳ್ತಿಲ್ಲ. ಅದೇನು ಅಂತ ಸರಿ ಹೇಳಪ್ಪ. ಸದ್ಯಕ್ಕೆ ಅಮ್ಮನ ಹತ್ರ ಯಾವ ವಿಷಯ ಹೇಳದೆ ಇರೋದು ಒಳ್ಳೇದಪ್ಪ. ಡಾಕ್ಟರು ರಿಪೋರ್ಟ್ ನೋಡಿದ ಮೇಲೆ ಹೇಳಿದ್ರು, ಅಮ್ಮಂಗೆ ಕೆಲವು ತಿಂಗಳಿಂದ ಏನೇನಾಗಿತ್ತೋ ಅದು ಯಾವುದು ನೆನಪಿಲ್ವಂತೆ. ನೆನಪಿಲ್ಲ ಅಂತಂದ್ರೆ ಅದನ್ನು ನೆನಪಿಸೋದು ನಮ್ಮ ಕರ್ತವ್ಯ ಅಲ್ವೇನ ರಿಷಿ? ಈಗ ಏನು ಹೇಳಲೇಬೇಡ ಅಂತಂದ್ರೆ ಹೇಗೆ? ಅಮ್ಮ ನಂಬಿರೋ ಕೆಲವು ಸತ್ಯಗಳ ವಿರುದ್ಧವಾಗಿ ನಾವೇನಾದ್ರು ಮಾತಾಡಿ ಅದು ಅವ್ರಿಗೇನಾದ್ರು ಎಫೆಕ್ಟ್ ಆಗುತ್ತೋ ಅಂತ ಭಯ ಆಗ್ತದಪ್ಪ. ಮತ್ತೆ ಈಗ ಇದಕ್ಕೆ ಪರಿಹಾರ ಏನು ರಿಷಿ? ಓ ನಿಮ್ಮಮ್ಮ ನೋಡಿದ್ರೆ ಅನೇಕನೇ ಈ ಮನೆ ಸೊಸೆ ಅಂತ ಏನೇನೋ ಮಾತಾಡ್ತಿದ್ದಾಳೆ. ಇಷ್ಟೊಂದು ಸಹಿಸ್ಕೋತೀಯ? ನಿಮ್ಮಮ್ಮಗೋಸ್ಕರ ನೀನು ಇಲ್ಲಿ ತನಕ ಸಹಿಸ್ಕೊಂಡಿದ್ದು ಸಾಕು. ಇನ್ನು ನಾನು ಸುಮ್ಮನೆ ಇರಲ್ಲ. ನಾನು ಮೊದಲು ತಾರ ಹತ್ರ ಮಾತಾಡ್ತೇನೆ. ಪ್ಲೀಸ್, ಅಮ್ಮಂಗೆ ಏನಾದ್ರು ಹೆಚ್ಚು ಕಮ್ಮಿ ಆದರೆ ನನ್ನ ಜೀವನ ಪೂರ್ತಿ ಸಂತೋಷವಾಗಿರಲ್ಲ. ಪ್ಲೀಸ್. ಸರಿ, ಇದು ಯಾವಾಗ ಸರಿ ಹೋಗುತ್ತೆ ಅಂತ ಏನಾದರೂ ಡಾಕ್ಟರ್ ಹೇಳಿದ್ರಾ? ಸ್ಪೆಸಿಫಿಕ್ ಆಗಿ ಏನೂ ಹೇಳಿಲ್ಲಪ್ಪ. ದಿನಗಳಾಗ್ಬೋದು, ವಾರಗಳಾಗ್ಬೋದು, ತಿಂಗಳುಗಳೇ ಆಗ್ಬೋದು. ನಾವು ಕಾಯೋದನ್ನು ಬಿಟ್ಟು ಬೇರೆ ದಾರಿ ಇಲ್ಲ. ನಾನು ಕಮಲಿ ಅವ್ರ ಹತ್ರ ಮಾತಾಡ್ತೀನಿ. ಸದ್ಯಕ್ಕೆ ನನ್ನ ಮತ್ತೆ ಕಮಲಿ ಅವ್ರ ನಿಶ್ಚಿತಾರ್ಥ
ಬೇಡಪ್ಪ. ಅಮ್ಮಂಗಿಂತ ಬೇರೆ ಯಾವುದು